ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ನೆನ್ನೆ ಎಪಿಸೋಡ್ ಬಗ್ಗೆ ಮೇನ್ ಎಡಿಟರ್ಸ್ಗಳ ಬಗ್ಗೆ ಮಾತುಕತೆ ಇರುತ್ತೆ. ತುಂಬ ಡೀಪಾಗಿ ಮಾತಾಡೋಕ್ಕೆ ಹೋಗಲ್ಲ. ಓಕೆನಾ? ಎಪಿಸೋಡ್ ಶುರು ಆದಾಗ ಟಾಸ್ಕ್ ಏನು ನಡೀತಾ ಇರುತ್ತೆ. ಅದರಲ್ಲಿ ನನಗೆ ಇಷ್ಟವಾದಂಥ ಒಂದು ಸ್ಟ್ರಾಟಜಿ ಏನಪ್ಪ ಅಂದರೆ ಬೇಗ ಫಾಸ್ಟಾಗಿ ಆ ಬಾಲ್ನ ಕರೆಕ್ಟ್ ಮಾಡೋಂಥದ್ದು. ದಪ್ಪಲ್ಲಿರುತ್ತೆ ಅದನ್ನು ಸೇವ್ ಆಗ್ಬೋದಲ್ಲ ಆರಾಮಾಗಿ ಅಂದ್ಬಿಟ್ಟು. ಸೊ ಹಂಗೆ ಮಾಡ್ತಾನೆ ಧನುವಣ್ಣ ಮತ್ತು ಗೌತಮಿ ಒಂದು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿ ಫೈನಲ್ ಕೂಡ ಬರ್ತಾರೆ. ಆ್ಯಂಡ್ ಇಲ್ಲಿ ಬೇರೆ ಸ್ಪರ್ಧಿಗಳ ಕಡೆಯಿಂದ ಕೂಡ ನೋಡಿದಾಗ ಒಂದು ಒಳ್ಳೆ ಎಫರ್ಟ್ ಇತ್ತು. ಆದರೂ ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ಅನಿಸುತ್ತೆ ಸೊ ಇಲ್ಲಿ ಗೌತಮಿ ಅವ್ರನ್ನ ಗೆಲ್ಸೋದಕ್ಕೋಸ್ಕರ ಸ್ವಲ್ಪ ಸ್ಲೋ ಮಾಡ್ಕೊಂಡ್ರೆ ಏನು ಕತೆ ಅಂತ ಒಂದು ಡೌಟ್ ಬಂದೇ ಬರುತ್ತೆ. ಬಟ್ ನೋಡಬೇಕಾದ್ರಂತೂ ಇಲ್ಲ, ಅವ್ರಿಗೆ ಎಫರ್ಟ್ ಆಗ್ತಾಯಿದ್ರು, ಕಷ್ಟಪಡ್ತಿರೋ ಆ್ಯಂಡ್ ಬಾಡಿ ವೆಯ್ಟ್ಗಳು ಎಲ್ಲ ಕೂಡ ಮ್ಯಾಟ್ರ್ ಆಗ್ತಿತ್ತು. ಸೊ ಹೀಗಾಗಿ ಜಿನ್ನ ಆಡಿದಾರೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ನಿಮ್ಗೆ ಅನಿಸುತ್ತೆ ಗೈಸ್ ಒಂದು ಸ್ವಲ್ಪ ಫೇವರ್ ಮಾಡ್ರು ಅಂತ ಅನ್ಸುತ್ತಾ, ಇಲ್ಲ ಜಿನ್ನಾಗಿ ಆಟ ಆಡಿದ್ದಾರೆ ಬ್ರೋ ಎಫರ್ಟ್ ಆಗ್ತಾರೆ ಅಂತ ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ರಜತ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೋಸ್ಕರ ಬೇಡ್ಕೋತಿದ್ರು. ಸಿಕ್ಕಾಪಟ್ಟೆ ಕೊರಗಿತ್ತು, ಸಿಕ್ಕಾಪಟ್ಟೆ ಅವ್ರನ್ನ ಆಚೆ ಬಂದ್ಬಿಟ್ರಲ್ಲ, ಆಚೆ ಹಾಕ್ಬಿಟ್ರಲ್ಲ, ಅದಕ್ಕಾಗಿ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ತಕ್ಕಂತೆ ಅಲ್ಲಿ ಒಂದಿಷ್ಟು ಫೋಲ್ಗಳು ಕೂಡ ಆಗುತ್ತೆ, ಆಚೆ ಕೂಡ ಬರ್ತಾರೆ. ಆ್ಯಂಡ್ ಇಲ್ಲಿ ಹತ್ಕೊಳ್ಳುತ್ತೆ ಸ್ವಲ್ಪ ಬೆಂಕಿ. ನಾನು ಆಡಿದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ರಜತ್ ಅವರು ಅವ್ರ ನಿರ್ಧಾರವನ್ನು ತಿಳಿಸಿದ್ದಾರೆ. ಇಲ್ಲಿ ನನಗೆ ಅವತ್ತಿನ ಎಪಿಸೋಡ್ ಏನು ಅನಿಸ್ತು ಅಂದರೆ ಎಲ್ಲ ಒಂದು ಕಡೆ ಅನ್ನೆಸೆಸರಿಯಾಗಿ ಅಷ್ಟೆಲ್ಲ ಕ್ರಿಯೇಟ್ ಮಾಡುವ ಅಂತ ಅನಿಸ್ತು ಚೈತ್ರ ಕುಂದಾಪುರ. ಬಟ್ ನೆನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ ಎಲ್ಲ ಒಂದು ಕಡೆ ಅವ್ರಿಗೇನೋ ಖುಷಿ ಆಯಿತು, ಮತ್ತು ಅವರು ಅಷ್ಟೊಂದು ಬೇಡ್ಕೊಂಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು, ಅದಕ್ಕೋಸ್ಕರ ಅಷ್ಟು ರಿಯಾಕ್ಟ್ ಮಾಡ್ರು. ಅದಕ್ಕೆ ರಜತ್ ಅಷ್ಟೊಂದೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಮಾತಲ್ಲಿ ಇಡ್ತಾ ಇಲ್ಲ, ಕೆಲವು ಮಾತುಗಳು ಆಡಬೇಕು ಕೂಡ ತುಂಬ ಜಾಸ್ತಿ ಆಗ್ತಿದೆ. ಅದನ್ನು ಸರಿ ಮಾಡಿಕೊಂಡ್ರೆ ಅವ್ರುಗಳಿಗೆ ಒಳ್ಳೆಯದು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಜೊತೆಗೆ ಇಲ್ಲಿ ಚೈತ್ರ ಕುಂದಾಪುರ ಅವರು ಅಷ್ಟೇ ವಾಯ್ಸ್ನ ರೈಸ್ ಮಾಡ್ತಾರೆ. ಅಂದರೆ ಪಾಪ ನಾನು ಅವ್ರನ್ನ ತುಂಬ ರಾಂಗಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ನನಗೆ ಅನಿಸುತ್ತೆ ಅವ್ರ ಕಡೆ ಒಂದಿಷ್ಟು ವ್ಯಾಲಿಡ್ ಪಾಯಿಂಟ್ಗಳಿದೆ ಅಂತ. ಒಂದು 75% ಅವ್ರ ಮಾತಲ್ಲಿ ವ್ಯಾಲಿಡ್ ಪಾಯಿಂಟ್ಗಳಿದ್ರು ಕೂಡ ಅವರ ವಾಯ್ಸ್ ಏನಿದೆ ಅದು ಎಲ್ಲರೂ ಕೂಡ ಕಿರಿಕಿರಿ ತರ್ತಾಯಿತ್ತು. ನೋಡೋ ಆಡಿಯನ್ಸ್ಗಳು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಗ್ರೂಪಲ್ಲಿರುವಂಥವರೇ ಮುಚ್ಚಮ್ಮ ಸಾಕು ಅನ್ನೋರು. ಅಂದರೆ ಆ ಲೆವೆಲ್ಗೆ ಇರಿಟೇಷನ್ ಕೊಡಬಾರ್ದು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಣ, ಅವ್ರ ಮೇನ್ ಅಸ್ತ್ರ ಪ್ರಯೋಗ ಮಾಡ್ತಾಯಿದ್ದಾರೆ ಅಷ್ಟೇ. ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಅವರು ಒಂದಿಷ್ಟು ಕೋಪ ಮಾಡ್ಕೋತಾರೆ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಭವ್ಯಗೌಡ ಕೂಡ ಒಂದಿಷ್ಟು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆ್ಯಂಡ್ ತ್ರಿವಿಕ್ರಮ್ ಕೋಪ ಬಂತು ಅಂದರೆ ಅವ್ರ ಬಾಯಲ್ಲಿ ಬರುವಂಥ ಪದಗಳು ಸ್ವಲ್ಪ ಲೋಕಲ್ ಆಗಿದೆ, ಹಾಗಾಗಿ ಸ್ವಲ್ಪ ಕೂಲ್ ಡೌನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಏನಾಗುತ್ತೆ ಗೊತ್ತಾ, ಈ ಬಿಗ್ ಬಾಸ್ ಮೈಲಿ ಮಾತನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತ್ರಿವಿಕ್ರಮ್ ಅವರು ಹೊರಗಡೆ ಹೇಗೆ ಮಾತಾಡ್ತಾರೆ ಅದೇ ರೀತಿ ಮಾತಾಡೋಕ್ಕಾಗಲ್ಲ. ಒಂದಿಷ್ಟು ವಿಷಯಗಳನ್ನ ಸ್ವಲ್ಪ ಮಾತುಗಳನ್ನ ಪದಗಳನ್ನ ಇಟ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಕೋಪದಲ್ಲಿ ಹೇಗೆ ಮಾತಾಡ್ತಾರೆ ಈ ಕಥೆಯಿಂದ ಗೊತ್ತಾಗಲ್ಲ, ಅದು ತುಂಬ ಜನಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಹುಷಾರಾಗಿದ್ದರೆ ಒಳ್ಳೇದು ಅಂತ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಿಮಗೆ ನಮ್ಮ ಧನುವಣ್ಣ ಆಗ್ಬೋದು, ನಮ್ಮ ಇವರು ಹನುಮಂತಣ್ಣ ಆಗ್ಬೋದು ಎಲ್ಲ ಖುಷಿ ಪಡ್ತಾಯಿದ್ರು. ಟಾಸ್ಕ್ ಚೆನ್ನಾಗಾಯಿತು ಹಾಗೆ ಅಂದ್ಕೊಂಡು. ಎಫರ್ಟ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅವರಿಬ್ಬರು ಕಾಂಬೋ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಡೆ ಶಿಶಿರ್ ಒಂದು ಮಾತು ಹೇಳ್ತಾರೆ, ಭವ್ಯ ಕೂಡ ತುಂಬ ಸೂಪರ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ, ಸಖತ್ತಾಗಿ ಆಟ ಆಡ್ತಿದ್ದಾರೆ ಅಂತ. ಸೊ ಇಲ್ಲಿ ಭವ್ಯಗೌಡವ್ರಿಗೂ ಕೂಡ ಒಂದು ಒಳ್ಳೆ ರೆಕಗ್ನೈಸ್ ಸಿಗ್ತದೆ. ಆ್ಯಕ್ಚುಲಿ ಒಂದು ಹುಡುಗಿಯಾಗಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಶಿಶಿರ್ ಅವ್ರನ್ನ ಫೈನಲ್ವರೆಗೂ ಕರ್ಕೊಬಂದಿದ್ದಾರೆ. ವೆರಿ ಗುಡ್ ಅಂತ ಅನಿಸುತ್ತೆ. ಹೋಗಲಿ, ಹಿಂಗೆ ಚೆನ್ನಾಗಿ ಆಟ ಆಡ್ಕೊ ಬರಲಿ. ಇದೆಲ್ಲ ಆದಮೇಲೆ ನಮ್ಮ ಚೈತ್ರ ಕುಂದಾಪುರ ರಜತ್ ಅವ್ರ ಜೊತೆ ಮಾತಾಡ್ತಾ ಕೂತಿರ್ತಾರೆ. ಆ್ಯಂಡ್ ಇಲ್ಲಿ ಕೆಲವು ವಿಷಯಗಳ ಬಗ್ಗೆ ಅವ್ರು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಗೆ ಯಾಕೆ ನೀವು ರಿಯಾಕ್ಟ್ ಮಾಡ್ತೀರಾ, ನಾನು ಬೇರೆಯವ್ರಿಗೆ ಹೇಳ್ತಿದ್ದೆ, ನಾನು ತೀರ್ಸ್ಕೊತಿದ್ದೆ ಹಳೆ ವಿಷಯಗಳಂತ ಎಲ್ಲ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಚೈತ್ರ ಕುಂದಾಪುರ ಅವ್ರಿಗೆ ತ್ರಿವಿಕ್ರಮ್ ಅವ್ರ ಜೊತೆ ಒಂದಿಷ್ಟು ಅಸಮಾಧಾನ ಇದೆ, ಒಂದಿಷ್ಟು ವಿಷಯಗಳನ್ನ ತಿಳಿಸ್ಕೋಬೇಕಾಗಿತ್ತು. ಅದನ್ನು ಈ ಗೇಮಲ್ಲಿ ತಿಳಿಸ್ಕೊಂಡ್ರು ಅಂತ ಅನಿಸ್ತು. ಬಟ್ ಇಲ್ಲಿ ಅದು ತಪ್ಪು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಿಮ್ಗೆ ಏನಾದರೂ ಅಸಮಾಧಾನ ಇದೆ, ಬೇಜಾರಾಗಿದೆ ಅಂದರೆ ಹೋಗಿ ಮಾತಾಡ್ಬೋದು, ಅದು ತಿಳಿಸ್ಕೋಬೋದು. ಇಲ್ಲಾಂದರೆ ಈ ಗೇಮ್ಗಳು ಇರಲ್ವಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಮಾತಾಡಿದ್ರು ಕೂಡ ಅರ್ಥ ಇದೆ. ಬಟ್ ಈ ಗೇಮ್ ನಡೀತಿರ್ಬೇಕಾದ್ರೆ ಈ ಥರ ಸುಮ್ಮನೆ ಯಾವುದೋ ಒಂದು ವಿಷಯ ಇಟ್ಕೊಂಡು ಇನ್ನೇನೋ ಉದ್ದೇಶ ಇಟ್ಕೊಂಡು ಏನೇನೋ ರಿಯಾಕ್ಟ್ ಮಾಡೋದಿದೆಯಲ್ಲ, ಇಲ್ಲಿ ಬೇಕು ಅಂತ ಇಷ್ಟೆಲ್ಲ ಕ್ರಿಯೇಟ್ ಮಾಡೋರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಆಟ ಯಾರ್ಯಾರು ಆಡ್ತಿದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಮೆಂಟಲಿ ಡಿಸ್ಟರ್ಬ್ ಆಗಿದಾಗ ಆಟಗಳು ಚೇಂಜ್ ಆಗುತ್ತೆ ಅಥವಾ ಆಟಗಳಿಗೆ ತೊಂದರೆ ಆಗುತ್ತೆ. ಅದನ್ನು ರಜತ್ ಕೂಡ ಹೇಳ್ತಿದ್ದಂಥದ್ದು. ಇಲ್ಲಿ ಈ ಚೈತ್ರ ಕುಂದಾಪುರ ಅವರು ಬೇಕು ಅಂತಲೇ ಯಾವುದೋ ಆಗಿರುವಂಥ ವಿಷಯನ ಇನ್ನೆಲ್ಲೋ ತಂದು ಇನ್ನೇನೋ ಒಂದು ರಿಯಾಕ್ಟ್ ಮಾಡ್ತಿದ್ದಾರೆ. ಇದು ಒಳ್ಳೆ ಉದ್ದೇಶ ಅಲ್ಲ, ಇದನ್ನು ತಪ್ಪು ಮಾಡ್ತಿದ್ದಾರೆ. ಸರಿ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಹೌದು, ಖಂಡಿತವಾಗ್ಲೂ ಅವ್ರು ಮೇನ್ ಅಸ್ತ್ರನೇ ಮಾತು. ಬಟ್ ಆ ಮಾತನ್ನು ಹೆಂಗೆ ಯೂಸ್ ಮಾಡ್ಕೋತೀವಿ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಇರಿಟೇಟ್ ಆಗ್ತಿದೆ, ನೋಡೋರ್ಗೂ ನಮಗೂ ಕೂಡ ಇರಿಟೇಟ್ ಆಗ್ತಿದೆ. ಅದನ್ನು ಸರಿ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು, ಇಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಕೊಡ್ತಾರೆ. ಆ್ಯಂಡ್ ಈ ಟಾಸ್ಕಲ್ಲಿ ಇಂಡಿವಿಜುವಲಾಗಿ ಆಡುವಂಥದ್ದು ಇತ್ತು. ಅದು ನೋಡಿ ತುಂಬ ಖುಷಿ ಆಯಿತು. ಯಾರ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಆವಾಗ ಅಕಸ್ಮಾತ್ ಡಿಪೆಂಡ್ ಆಗೋ ರೀತಿ ಇದ್ದರೆ ಅದು ಬೇರೆ ಕಥೆಗಳಾಗ್ತಿತ್ತು. ಸೊ ಹಾಗಾಗಿ ಇವಾಗ ಇಂಡಿವಿಜುವಲಾಗಿ ಕೊಟ್ಟಿದ್ದೆ, ತುಂಬ ಚೆನ್ನಾಗಿತ್ತು. ಗೌತಮಿ ವರ್ಸಸ್ ಶಿಶಿರ್ ಫೈನಲ್ ರೌಂಡು. ಆ್ಯಂಡ್ ಇಲ್ಲಿ ಇವರಿಬ್ಬರು ಕೂಡ ಒಂದು ಒಳ್ಳೆಯ ಅವಕಾಶ ಇತ್ತು, ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರಪ್ಪ ಅಂದರೆ ಗೌತಮಿ. ಇಲ್ಲಿ ಶಿಶಿರ್ ಅವರು ಕೂಡ ತುಂಬ ಪ್ರಯತ್ನ ಪಟ್ಟರು, ಬೀಳ್ತಾ ಇರಲಿಲ್ಲ, ಬ್ಯಾಡ್ ಲಕ್ ಅಂತ ಹೇಳ್ಬೇಕಷ್ಟೇ. ಬಟ್ ಆ ಕಡೆ ಗೌತಮಿ ಅವ್ರಿಗೆ ಭಗವಂತ ಕೈ ಹಿಡ್ದ, ಒಂದು ಒಳ್ಳೆ ಅವಕಾಶ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಸಖತ್ತಾಗಿ ಅದನ್ನು ಹಾಕಿದ್ರು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಆ ಡಿಸೈನ್ ಮಾಡಿದಂಥ ಗೇಮ್ ಏನು ಡಿಸೈನ್ ಮಾಡಿದ್ರು, ಸಖತ್ತಾಗಿ ಡಿಸೈನ್ ಮಾಡಿದ್ರು, ಇಂಟ್ರೆಸ್ಟಿಂಗ್ ಆಗಿತ್ತು ಅದು ಗೇಮು. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಗೌತಮಿಯವರು ಆ ದೇವ್ರನ್ನ ಸಿಕ್ಕಾಪಟ್ಟೆ ಬೇಡ್ಕೋತಿದ್ರು. ಆ್ಯಂಡ್ ಅದಕ್ಕೆ ಪ್ರತಿಫಲ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಕೆಲವು ಕಮೆಂಟ್ಸ್ಗಳು ನೋಡ್ತಿದ್ದೆ, ಅದು ನಾಟಕ ಫೇಕು ಅದು ಇದು ಅಂತೆಲ್ಲ ಬರುತ್ತೆ. ಒಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಭಗವಂತ ಇದ್ದಾನೆ ಅಂತ ನಾವು ನಂಬ್ತೀವಿ ಅಂದರೆ, ನಂಬಿಕೆ ಇತ್ತು ಅನ್ನೋದಾದರೆ ಕಲ್ಲು ಕೂಡ ದೇವರಾಗುತ್ತೆ. ಅದೇ ರೀತಿ ನಂಬಿಕೆ ಇಲ್ಲ ಅಂದರೆ ದೇವರು ಕೂಡ ಕಲ್ಲಾಗಿ ಕಾಣಿಸ್ತಾನೆ. ಸೊ ಹಾಗಾಗಿ
ನಂಬಿಕೆ ಇಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದು ತಕ್ಕಂತೆಯೇ ನಮ್ಮ ಗೌತಮ್ ಅವರು ನಂಬಿಕೆ ಇಟ್ಟಿರೋದಕ್ಕೆ ಆ ಭಗವಂತ ಎಲ್ಲದರಲ್ಲೂ ಕೂಡ ಪ್ರತಿಫಲ ಕೊಡ್ತಾ ಇದ್ದಾನೆ. ಒಳ್ಳೆಯದಾಗಲಿ. ಆ್ಯಂಡ್ ಗೆದ್ದು ಕ್ಯಾಪ್ಟನ್ ಕೂಡ ಆಗ್ತಾರೆ. ಆ್ಯಂಡ್ ಇಷ್ಟು ಸಂದರ್ಭದಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿರ್ತೀರ, ಜಾಸ್ತಿ ಈ ಬಿಗ್ ಬಾಸ್ ಅವರು ಝೂಮ್ ಮಾಡ್ತಿದ್ದು ಯಾರನ್ನಪ್ಪ ಅಂದರೆ ಮೋಕ್ಷಿತ್ ಅವ್ರನ್ನ. ಆ್ಯಂಡ್ ಇಲ್ಲಿ ಗೊತ್ತಾಗ್ತದೆ ಯಾಕೆ ಯಾವ ವಿಷಯನ ಯಾವ ಥರ ತೋರಿಸ್ದಾಗ ಟ್ರೈ ಮಾಡ್ತಾರೆ ಅಂತ. ಸೊ ಏನು ಗೊತ್ತಾ, ಸಮಯ ಸಂದರ್ಭಗಳು ಹೆಂಗಾಗಿರುತ್ತೆ ನಾವು ನೋಡಿರ್ತೀವಿ. ಆ ಥರ ಇದ್ದಾಗ ಆ ಥರ ರಿಯಾಕ್ಷನ್ ಬರುತ್ತೆ, ಆ ಥರ ಫೇಸ್ ಇರುತ್ತೆ. ಬಟ್ ಅದನ್ನು ನಾವು ಸ್ವಲ್ಪ ಪೋರ್ಟ್ರೇಟ್ ಮಾಡುವಂಥ ರೀತಿ ಇದೆಯಲ್ಲ, ಅದನ್ನು ನೋಡಿದ್ರೆ ಇವ್ರು ಆಟ ಆಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಬಲಿಯಾಗಂತಿದ್ರೆ ಸಾಕು. ಆ್ಯಂಡ್ ಇಲ್ಲಿ ನಮ್ಮ ಗೌತಮ್ ಅವರು ವಿನ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ, ಕಣ್ಣೀರು ಕೂಡ ಆಗ್ತಾರೆ. ಆ್ಯಂಡ್ ಭವ್ಯ ಕೂಡ ಆಗ್ಬೋದು, ತ್ರಿವಿಕ್ರಮ್ ಆಗ್ಬೋದು, ಬೇರೆ ಸ್ಪರ್ಧಿಗಳಾಗ್ಬೋದು, ತುಂಬ ಖುಷಿ ಪಡ್ತಾರೆ. ಬಟ್ ಇಲ್ಲಿ ಬೇಜಾರಾಗಿದ್ದು ಒಂದೇ ಒಂದು ವಿಷಯ ಏನಂದರೆ ಮೋಕ್ಷಿತ ಆರಾಮಾಗಿ ನಾರ್ಮಲಾಗಿ ಇರಬೇಕಾಗಿತ್ತು. ಏನೇ ನಿಮ್ಗಳ ಮಧ್ಯೆ ಪ್ರಾಬ್ಲಮ್ ಇರ್ಬೋದು, ಗೆದ್ದಿದ್ದಾರೆ. ಆ್ಯಂಡ್ ನಿಮ್ಮಿಂದ ಅಂತ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಬೇರೆ ಥರ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನಿಮ್ಮ ಸ್ನೇಹಿತನೇ. ಸೊ ಹಾಗಾಗಿ ಅವ್ರ ಜೊತೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಅವರು ಈ ಸೆಲೆಬ್ರೇಷನ್ಗಳು ಆಗ್ತಿರ್ಬೇಕಾದ್ರೆ ಆ ಬೆಡ್ರೂಮ್ಗೆ ಹೋಗ್ಬೇಕಾದ್ರೆ ಅವರು ಬಾತ್ರೂಮ್ಗೆ ಹೋಗ್ತಾರೆ. ಸೊ ಅದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಂಥ ರೀತಿಗಳೆಲ್ಲ ನೋಡಿದಾಗ ಅಂಥದ್ದು ಏನಾಗಿದೆ ಗುರು ಇವ್ರ ಮಧ್ಯೆ. ನಾನು ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಮಂಜಣ್ಣ ಜೊತೆ ಸ್ವಲ್ಪ ಇಷ್ಟು ಜಗಳಗಳಾಗಿದೆ, ಆದರೆ ಗೌತಮಿ ಜೊತೆ ಒಂದಿಷ್ಟು ವಿಷಯಗಳಂತ ನೋಡಿದಾಗ ತುಂಬ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ ಗೌತಮಿ ಇವ್ರ ನೇಮ್ಗಳನ್ನ ತೊಗೊಳೋದು ಇಲ್ಲ, ಜೊತೆಗೆ ನಾಮಿನೇಟು ಕೂಡ ಮಾಡ್ತಾಯಿಲ್ಲ, ಕಳಪೆ ಕೊಡ್ತಾಯಿಲ್ಲ. ಸೊ ಇವ್ರ ವಿರುದ್ಧನೂ ಕೂಡ ಆ ಥರ ದ್ವೇಷ ಸಾಗಿಸೋದ್ರಲ್ಲಿ ಅರ್ಥ ಇಲ್ಲ. ಹೀಗೋ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ ಎರಡೂ ಕೂಡ ಇಲ್ಲಿ ಮ್ಯಾಟ್ರ್ ಆಗ್ತಿದೆ. ಬಟ್ ನಾನು ಹೇಳೋದೇನಪ್ಪ ಅಂದರೆ ವಿಷಯಗಳನ್ನ ಕ್ಯಾರಿ ಮಾಡ್ತಾ ಕೂತ್ಕೊಂಡು ಸಂಬಂಧಗಳು ಹಾಳಾಗುತ್ತೆ. ಫಸ್ಟು ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನೋಡ್ಕೊಳ್ಳೋದು ಸತ್ಯನೇ, ತಪ್ಪು ಅಂತ ಹೇಳಲ್ಲ. ಆದರೆ ಎಲ್ಲಿವರೆಗೂ ಗೇಮಾಗಿ ನೋಡಲ್ವೋ ಅಲ್ಲಿವರೆಗೂ ನೀವು ಆಟ ಆಡೋಕ್ಕಾಗಲ್ಲ, ಇರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಳಿ. ಬಟ್ ಈ ಸಮಯ ಸಂದರ್ಭಗಳಂತ ಬಂದಾಗ ನೀವು ಅದಕ್ಕೊಂದು ಬೆಲೆ ಕೊಟ್ಟಾಗ, ಆ ಸೆಲೆಬ್ರೇಷನ್ ಇನ್ಕ್ಲೂಡ್ ಆದಾಗ ನಿಮ್ಮಲ್ಲಿರುವಂಥ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಮುಂದಿನ ದಿನಗಳು ಏನು ಮಾಡ್ತಾರೆ ಏನು ಕತೆ ಅಂತ. ಜೊತೆಗೆ ಇಲ್ಲಿ ನನಗೇನು ಬೇಜಾರಿಲ್ಲ ಗೌತಮಿ ಅವರು ಕ್ಯಾಪ್ಟನ್ ಆಗಿರುವಂಥದ್ದು. ಬಟ್ ಏನಪ್ಪ ಅಂದರೆ ಮಂಜಣ್ಣನ ಕ್ಯಾಪ್ಟನ್ಸಿ ಥರ ಇದ್ದಂತಿದ್ದರೆ ಸಾಕು ಅನ್ನೋ ರೀತಿ ಕೂಡ ಮಾತಾಡ್ತಾರೆ. ನಾನು ಹೇಳುವಂಥದ್ದು, ನಿಮಗೆ ಬೇಜಾರಿಲ್ಲ, ಖುಷಿ ಇದೆ ಅಂದರೆ ಯಾಕೆ ನೀವು ಹೋಗಿ ಗೌತಮಿ ಅವ್ರ ಜೊತೆ ಬೆರೀಲಿಲ್ಲ, ಮಾತಾಡಲಿಲ್ಲ ಅಂತ ನನ್ನ ಪ್ರಶ್ನೆ ಇರುವಂಥದ್ದು. ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇದೆಲ್ಲ ಆದಮೇಲೆ ಉಸ್ತುವಾರಿಯಿಂದ ಇದು ಬರುತ್ತೆ, ಗೇಮ್ ಕೂಡ ಬರುತ್ತೆ ಒಂದು, ನಮ್ಮ ಇದು ಲಕ್ಸುರಿದು. ಅದರಲ್ಲಿ ಗೆಲ್ತಾರೆ ನಮ್ಮ ಹನುಮಂತಣ್ಣ ಟೀಮೇ ಗೆಲ್ಲುವಂಥದ್ದು. ಚೆನ್ನಾಗಿತ್ತು, ಗೇಮ್ ಎಲ್ಲ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ರು, ಚೆನ್ನಾಗಿತ್ತು. ಬಟ್ ಪ್ರಾಬ್ಲಮ್ ಆಗೋದು ಏನಪ್ಪ ಅಂದರೆ ಲಕ್ಸುರಿನ ಪಡ್ಕೊಳಕ್ಕಾಗಲ್ಲ. ತಪ್ಪು ಮಾಡಿಕೊಂಡ್ರು, ಚೈತ್ರ ಕುಂದಾಪುರ ತಪ್ಪು ಮಾಡ್ಕೋತಾರೆ. ಆ್ಯಂಡ್ ಈ ಕಡೆ ಗೌತಮಿ ಕೂಡ ಬರ್ದಿರೋದನ್ನ ಸರಿಯಾಗಿ ಇವರು ಅರ್ಥ ಮಾಡ್ಕೊಳ್ಳಿಲ್ಲ, ಎಡ್ವರ್ಟ್ ಮಾಡಿಕೊಂಡು ಲಕ್ಸುರಿ ಹೋಗುತ್ತೆ. ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಗಲಿಲ್ಲ. ಬಟ್ ಏನಂದರೆ ಅವ್ರು ಎಫರ್ಟ್ ಹಾಕಿರೋದಕ್ಕೆ ಜನ ನೋಡಿರ್ತಾರೆ, ಅದೊಂದು ಚೆನ್ನಾಗಿ ಕಾಣಿಸ್ಕೊಂಡ್ರು ಅಂತ ಖುಷಿ ಅಂತೂ ಇರುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದಿಷ್ಟು ವಿಷಯಗಳಾಗುತ್ತೆ. ಕಳಪೆ ಮತ್ತು ಈ ವಾರದ ಕಳಪೆ ಮತ್ತು ಉತ್ತಮ ಸಿಗುವಂಥದ್ದು ಯಾರಿಗಪ್ಪ ಅಂದರೆ ನಮ್ಮ ರಜತ್ ಅವ್ರಿಗೆ ವೆಲ್ ಡಿಸರ್ವ್ ಅಂತ ಅನಿಸುತ್ತೆ. ಸಗದಾಗ ಆಟ ಆಡ್ತಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಅವ್ರ ಟೀಮ್ಗೆ ತುಂಬ ಬೆನಿಫಿಟ್ ಕೂಡ ಮಾಡಿಕೊಟ್ಟಿದ್ದಾರೆ ಪಾಯಿಂಟ್ಸ್ಗಳು ತಗೊಳ್ಳೋ ಮುಖಾಂತರ. ತುಂಬ ಚೆನ್ನಾಗಿ ಗೇಮ್ ಆಡ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆ ಸ್ಪರ್ಧಿ, ಒಳ್ಳೆ ವ್ಯಕ್ತಿ ಕೂಡ. ಈಗ ಇವ್ರಿಗೆ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಇನ್ನೊಂದು ಕಡೆ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಕಳಪೆ ಸಿಗುತ್ತೆ. ಆ್ಯಂಡ್ ಈ ಕಳಪೆಯನ್ನು ಟಾರ್ಗೆಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಕೂಡ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಕೂತಿದ್ದಂಥದ್ದು ಮೋಕ್ಷಿತ ಮತ್ತು ಐಶು. ನಾನು ಹೇಳುವಂಥದ್ದು, ನೀವು ಇದನ್ನೇ ಒಂದು ದೊಡ್ಡ ವಿಷಯ ಅನ್ನೋ ರೀತಿ ನೋಡ್ತಿದ್ದೀರ ಅಂದರೆ ಖಂಡಿತವಾಗಿ ದೊಡ್ಡ ವಿಷಯನೇ, ತಪ್ಪು ಟಾರ್ಗೆಟ್ ಮಾಡಿ ಕೊಡುವಂಥದ್ದು. ಆ್ಯಂಡ್ ಇಲ್ಲಿ ಕನ್ಫರ್ಮ್ ಇಲ್ಲ ಗೈಸ್, ಅವ್ರು ನಿಜವರು ಟಾರ್ಗೆಟ್ ಮಾಡಿಕೊಟ್ರಾ ಇಲ್ವಾ ಐಡಿಯಾ ಇಲ್ಲ, ಓಕೆನಾ. ಆದರೆ ನೀವುಗಳು ಕೂಡ ಒಂದು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು, ಆಚೆ ಕಳಿಸ್ಬೇಕು ಅಂತ ಒಂದು ಸಲ ಯೋಚನೆ ಮಾಡಿದ್ರಿ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಸೊ ನೀವುಗಳು ಇಲ್ಲಿ ಇಷ್ಟು ಮಟ್ಟಿಗೆ ರಿಯಾಕ್ಷನ್ ಕೊಡ್ತಿದ್ದೀರಾ ಅಂದರೆ ನೀವು ಅವತ್ತು ಮಾಡಿದ್ದು ತಪ್ಪು ಅಂತ ನಿಮ್ಗೆ ಅರ್ಥ ಆಗಿರಬೇಕಲ್ವಾ. ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ನಾನು ನೆನ್ನೆ ಕೂಡ ಕೇಳಿದ್ದೆ, ಇವಾಗ ಕೂಡ ಅದೇ ಕೇಳುವಂಥದ್ದು. ಆ್ಯಂಡ್ ಇಲ್ಲಿ ನಮಗೆ ಇನ್ನೊಂದು ವಿಷಯ ಬರುತ್ತೆ, ತ್ರಿವಿಕ್ರಮ್ ವಿಷಯ ಬರುತ್ತೆ. ಇಲ್ಲಿ ಒಬ್ಬರು ಬುದ್ಧಿವಂತರಿದ್ದಾರೆ, ಅವರು ಅನುಮತನ ಕೊಟ್ಟರು ಅಂತ. ಇದೆಲ್ಲ ರಾಂಗ್ ಗುರು. ಅಂದರೆ ಇವಾಗ ಅಕಸ್ಮಾತ್ ತ್ರಿವಿಕ್ರಮು ಚೈತ್ರನ್ ಕೊಟ್ಬಿಟ್ಟಿದ್ರೆ ಹೆಂಗೆ ಹೇಳೋರು ಅಂದರೆ ಇವರೆಲ್ಲ ಟಾರ್ಗೆಟ್ ಮಾಡಿಕೊಟ್ಟಿದ್ದು, ಇವ್ರ ಗ್ರೂಪೆಲ್ಲ ನನಗೆ ಕೊಟ್ಟರು ಅಂತ ಒಂದು. ಇನ್ನೊಂದು ಕಡೆ ಬರುವಂಥದ್ದು ಏನಂದರೆ ಇವಾಗ ಹನುಮಂತಣ್ಣನ ಕೊಟ್ಟಿರೋದಕ್ಕೆ ಇಲ್ಲ, ಹನುಮಂತಣ್ಣನಿಗೆ ಒಂದು ಬುದ್ಧಿ ಉಪಯೋಗಿಸ್ಕೊಟ್ಟಿರುವಂಥದ್ದು ಒಳ್ಳೆಯರಾಗೋಕ್ಕೋಸ್ಕರ ಅಂತ ಕೂಡ ಬರುತ್ತೆ ಮೋಕ್ಷಿತ ಬಾಯಿಲಿ, ಒಳ್ಳೆಯರಾಗೋಕ್ಕೋಸ್ಕರ ಅಂತ. ಏನು ಗುರು ಹಿಂಗೆ ಆಗ್ಬಿಟ್ರೆ, ಇಷ್ಟೊಂದು ನೆಗೆಟಿವ್ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜ ಹೇಳ್ತೀನಲ್ಲ ಎಲ್ಲದರಲ್ಲೂ ಹುಡುಕ್ತಿದ್ದೀರ ಅಂತ ಅರ್ಥ ಆಗುತ್ತೆ. ಈ ತಪ್ಪನ್ನ ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ತಾ ಹೋದರೆ ಜನಗಳ ದೃಷ್ಟಿಯಲ್ಲಿ ಇವ್ರು ಟಾರ್ಗೆಟ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ನಿಮಗೆ ಕೊಟ್ಟಿಲ್ಲ ಅಂತ ಖುಷಿ ಪಡೋಕ್ಕೂ ನೀವು ರೆಡಿ ಇಲ್ಲ, ಇನ್ನೊಂದು ನಮಗೆ ಕೊಟ್ಟಿಲ್ವಲ್ಲ ಅನ್ನೋ ರೀತಿ ಮತ್ತು ಇನ್ನೊಬ್ರು ಕೊಟ್ಟಿದ್ದಾರೆ ಅದಕ್ಕೆ ಇನ್ನೊಂದು ಏನೋ ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಅಂತ ಏನೆಲ್ಲ ಮಾತಾಡ್ತಿದ್ದಾರೆ. ನಾನು ಹೇಳುವಂಥದ್ದು, ನೀವುಗಳು ಅದೇ ಥರ ಕೆಲಸ ಮಾಡೋಂಥದ್ದು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಚೈತ್ರ ಕುಂದಾಪುರ ಅವ್ರ ತಲೆಯಲ್ಲಿ ಇರಲಿಲ್ವಂತೆ, ಗೋಲ್ಸರ್ ಎಷ್ಟು ಕೊಟ್ರಂತೆ ತಾವು ಕೊಟ್ರಂತೆ. ಸೊ ಇಲ್ಲೇ ಗೊತ್ತಾಗ್ತದೆ ಇವರೆಲ್ಲ ಎಷ್ಟು ಮೆಚುರಿಟಿ ಇದೆ ಅಂತ. ಇನ್ಫ್ಯಾಕ್ಟ್ ನಂಗೆ ಏನಕ್ಕೆ ಈ ವಿಷಯಗಳ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಕಳಪೆ ಮತ್ತು ಉತ್ತಮದಲ್ಲೆಲ್ಲ ನಾಮಿನೇಷನ್ ಬಗ್ಗೆ ಅಂದರೆ ಇದೇ ಕತೆ. ಇವ್ರ ರೀಸನ್ಗಳು ಅಷ್ಟು ಓಕೆ ಅಲ್ಲ. ಜೊತೆಗೆ ಜಿದ್ದಿ ಬಿದ್ದರೆ ನಾನು ಕೊಡ್ತೀನಿ, ನೀನು ನನಗೆ ಕೊಟ್ಟೆ ನಾನು ನಿನ್ನ ಕೊಡ್ತೀನಿ, ನೀನು ನನಗೆ ಕೊಟ್ಟರೆ ಹಂಗೆ ಈ ಥರನೇ ಇರುವಂಥದ್ದು. ಸೊ ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಅಷ್ಟೊಂದು ಮಾತಾಡೋಕ್ಕೋಗಲ್ಲ. ಬಟ್ ಇಲ್ಲಿ ಈ ವಿಷಯ ಮೆನ್ಷನ್ ಮಾಡಬೇಕಾಗಿತ್ತು, ಯಾಕಂದರೆ ಇದರಲ್ಲಿ ಕನ್ವರ್ಷನ್ ನಡೆಯುತ್ತೆ. ಜೊತೆಗೆ ಇಲ್ಲಿ ಮೋಕ್ಷಿತ್ ಅವರು ಅವರ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಏನು ಒಂದು ವಿಷಯ ಇದೆ, ನಾನು ತುಂಬ ಮಾತಾಡಿದ್ದೀನಿ, ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗ್ತಿಲ್ಲ. ಸೊ ಅದಕ್ಕೆ ನಿಂತ್ಕೊಂಡಿದ್ದಾರೆ. ಸೊ ಅದಕ್ಕೆ ಇವತ್ತು ಸುದೀಪಣ್ಣ ಏನು ಮಾತಾಡ್ತಾರೆ ಅಂತ ಕಾದು ನೋಡಬೇಕು. ಇದ್ರ ಜೊತೆಗೆ ಒಂದು ವಿಷಯ ಮೆನ್ಷನ್ ಮಾಡ್ತಾರೆ, ಅಂದರೆ ಗೌತಮಿ ಅವರು ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ.
ಏನು ಅಂದರೆ ಇಲ್ಲಿ ಒಳ್ಳೆತನ ಅನ್ನೋದು ಕಾಣಿಸ್ತು, ಓಕೆನಾ. ಅಂದರೆ ಅವ್ರು ಕಷ್ಟಪಟ್ಟಿದ್ರು, ಆ ಕಷ್ಟ ಏನು ಪಟ್ಟಿರೋ ಅದಕ್ಕೆ ಭಗವಂತ ಕಡೆಯಿಂದ ಒಂದು ಪ್ರತಿಫಲ ಸಿಕ್ಕಿದೆ ಅನ್ನೋ ರೀತಿ ಮಾತಾಡುವಂಥದ್ದು ಸತ್ಯ. ನೀವು ಹೇಳಿದಂಥ ರೀತಿ ಆ ಮಾತು ಕೇಳಿ ನನಗೂ ನಿಜವಾಗ್ಲೂ ಖುಷಿ ಆಯಿತು. ಬಟ್ ನಿಮ್ಮ ಮಾತು ನಿಮ್ಮ ಆಕ್ಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಿಮ್ಮ ಆಕ್ಷನ್ ಕೂಡ ಅದೇ ರೀತಿ ಇದ್ದಾಗ ತುಂಬ ಬೆಟರ್ ಅಂತ ಅನ್ಸುತ್ತೆ. ಬಟ್ ಆ ಮಾತು ಬಂದಿದ್ದಕ್ಕೆ ಓಕೆ ಪರವಾಗಿಲ್ಲ ಗುರು, ಅವ್ರ ಮನಸ್ಸಲ್ಲಿ ಅದು ಇದೆಯಲ್ಲ ಸಾಕು ಸೊ ಅಂತ ಅನ್ನಿಸ್ತು. ನೋಡೋಣ. ಮೋಕ್ಷಿತಾಗಿರುವಂಥ ಪ್ರಾಬ್ಲಮ್ ಏನಂದರೆ ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಸ್ಟಾಪ್ ಮಾಡಿ ಮುಂದಿನ ದಿನಗಳಲ್ಲಿ ಚೇಂಜ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅವ್ರು ಆಡ್ತಿದ್ದಾರೆ, ನಿಮ್ಮ ಆಟ ನೀವು ಆಡಿ. ಇನ್ನೊಬ್ಬರ ಬಗ್ಗೆ ಜಾಸ್ತಿ ಮಾತಾಡಿದಷ್ಟು ಅದು ನಿಮಗೆ ನೆಗೆಟಿವ್ ಆಗುತ್ತೆ ಹೊರತು ಅವ್ರಿಗೆಲ್ಲ. ಸೊ ಇದ್ರ ಬಗ್ಗೆ ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಮಂಚಣ್ಣ ಮತ್ತು ಗೌತಮಿ ಒಂದಿಷ್ಟು ಮಾತುಕತೆ ನಡೆಸ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಎಲ್ಲವೂ ಕೂಡ ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇದೆ, ಹತ್ರ ಬರ್ತಿದೆಯಲ್ಲ. ಸೊ ಹಾಗಾಗಿ ಏನು ಕತೆ ಏನು ಅರ್ಥ ಆಗ್ತಿಲ್ಲ, ಇನ್ನೇನೋ ಮಿಸ್ ಆಗ್ತಿದೆ ಅಂತ ಅನಿಸುತ್ತೆ. ಎಲ್ಲವಕ್ಕೂ ಕೂಡ ಬೇಗ ಉತ್ತರ ಸಿಗುತ್ತೆ ಅನಿಸುತ್ತೆ. ನೋಡೋಣ ಏನೇನು ಮಾಡ್ತಾರೆ ಕತೆ ಅಂತ. ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.